ಎಲ್ಲರಿಗೂ ನಮಸ್ಕಾರ. ರಿಯಾಸ್ ಕಿಚನ್ಗೆ ಸ್ವಾಗತ. ನೀವು ಇವತ್ತು ನೋಡ್ತಾ ಇದ್ದೀರಿ, ನಾನೊಂದು ಸಾಂಬಾರನ್ನು ಮಾಡಿ ತೋರಿಸ್ತೀನಿ ಮತ್ತು ಪೌಡ್ರನ್ನು ಮಾಡಿ ತೋರಿಸ್ತಾ ಇದ್ದೀನಿ. ನೋಡ್ಬೋದು ನೀವು. ನಮಗೆ ಇಲ್ಲಿ ಇದು ಸಾಂಬಾರು ಈರುಳ್ಳಿ ಅಂಥೇಳಿ ಸಣ್ಣದ ಸೈಜ್ನಲ್ಲಿ ಬರ್ತಾ ಇದೆ. ಇದು ಸಾಂಬಾರಿಗೆ ತುಂಬ ಟೇಸ್ಟಾಗಿರುತ್ತೆ. ಇದೊಂದು 5 ತೊಗೊಂಡಿದ್ದೀನಿ, ಸಾಕು. ನಾನು ಸ್ವಲ್ಪ ಮಾಡ್ತಾ ಇರೋದು. ಇಲ್ಲಿ 1/4 ಸ್ಪೂನ್ಕಿನ್ನಲು ಸ್ವಲ್ಪ ಕಡಿಮೆ, ಒಂದು 15ರಿಂದ 20 ಮೆಂತ್ಯ, ಇಲ್ಲಿ 1.5 ಟೇಬಲ್ ಸ್ಪೂನಷ್ಟು ಧನಿಯಾ, ಮತ್ತು ಇಲ್ಲಿ ನೋಡ್ಬೋದು ನೀವು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ, ಮತ್ತು 2 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ. ಇಲ್ಲಿ ನಾನು ಅರ್ಧ ಟೀ ಸ್ಪೂನಷ್ಟು ಕಾಳು ಮೆಣಸು ತೊಗೊಂಡಿದ್ದೀನಿ ರೀ. ಮತ್ತು ಇಲ್ಲಿ ನಾವು ಸ್ವಲ್ಪ ಖಾರಕ್ಕೆ ಗುಂಟೂರು ಮೆಣಸಿನ್ಕಾಯಿ ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 5, ಗುಂಟೂರು ಮೆಣಸಿನ್ಕಾಯಿ ಒಂದು 4, ಮತ್ತು ಸ್ವಲ್ಪ ನಮಗೆ ಒಗ್ಗರಣೆಗೆ ಕರಿಬೇವು ಸೊಪ್ಪು, ಮತ್ತು ನಾನಿಲ್ಲಿ ಸ್ವಲ್ಪ ಹುಣಸೆ ಹಣ್ಣನ್ನು ಈ ಥರ ಗಟ್ಟಿಗೆ ನಾನು ಇಟ್ಕೊಂಡಿದ್ದೀನಿ. ಒಂದು 100 ಗ್ರಾಮ್ ಆಗುವಷ್ಟು ಇದು ಹೆಸರು ಬೇಳೆ. ಇದು ಚೆನ್ನಾಗಿ ನಾನು 2 ವಿಜಲ್ ಮಾಡಿಸ್ಬಿಟ್ಟು ಈ ಥರ ಸ್ಮ್ಯಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. ನೀವು ಯಾವುದು ಬೇಳೆ ಆದ್ರೂ ಹಾಕ್ಕೋಬೋದು. ಇದು 1 ಟೊಮೆಟೊ ಈ ಥರ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಇವಾಗ ನಾವು ನಮ್ಮದು ಇದು ಮಸಾಲೆ ಎಲ್ಲ ಚೆನ್ನಾಗಿ ನಾವು ಹುರ್ಕೋಬೇಕಾಗುತ್ತೆ. ಈಗ ನಾನು ಬಾಣಲೆಯನ್ನು ಇಟ್ಕೊಂಡಿದ್ದೇನೆ. ಯಾಕಂದರೆ ನಮ್ಮದು ಮಸಾಲ ನಾವು ಒಂದೊಂದಾಗೇ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋ ತನಕ ನಾವು ಸ್ವಲ್ಪ ಎಳೆ ಊರಿನಲ್ಲೇ ಇಟ್ಟು ನೀವು ಫ್ರೈ ಮಾಡಿ. ಸಾಂಬಾರು ಟೇಸ್ಟಾಗಿ ಕೊಡುತ್ತೆ. ಇದು ತುಂಬ ನಾನು ಸಾಮಗ್ರಿಗಳು ಹಾಕಿಲ್ಲ, ಸಿಂಪಲ್ ಒಂದು ಪೌಡ್ರು ಮಸಾಲೆ, ಇದು ಸಾಂಬಾರು ಪೌಡ್ರ್ ಇದಾಗಿದೆ. ನೀವು ಮನೆಯಲ್ಲಿ ಒಂದು ಸತಿ ಮಾಡ್ಕೊಳ್ಳಿ, ತುಂಬ ಟೇಸ್ಟಾಗಿರುತ್ತೆ, ಚೆನ್ನಾಗಿರುತ್ತೆ. ನೀವು ನೋಡ್ಬೋದು ನಮ್ಮದು ಮೆಂತ್ಯ ಒಂಚೂರು ಲೈಟಾಗಿ ಗೋಲ್ಡನ್ ಬ್ರೌನ್ ಆಗಿದೆ. ನಾವು ಈ ಟೈಮ್ನಲ್ಲಿ ಇವಾಗ ಇದಕ್ಕೆ ಒಂಚೂರು ನಾವು ಕಾಳು ಮೆಣಸನ್ನು ಹಾಕೋಣ. ಈಗ ನೋಡ್ಬೋದು ನಾನು ಕಾಳು ಮೆಣಸು ಸಹ ಹಾಕ್ಕೊಂಡಿದ್ದೀನಿ ರೀ. ಇದು ಒಂದು ಸ್ವಲ್ಪ ನಾವು ಇದು ಹುರ್ಕೊಳ್ಳೋಣ. ಮತ್ತು ಇದು ಆಗಿದೆ. ಇವಾಗ ನಾನೀಗ ಕಡಲೆಬೇಳೆ ಹಾಕ್ತಾಯಿದ್ದೇನೆ. ಇವೇನಂತಂದರೆ ನಾವು ಎಣ್ಣೆ ಹಾಕಿಲ್ಲ, ಯಾಕಂದರೆ ನಾವು ಇಡೋದಿದ್ದರೆ ಇದು ಎಣ್ಣೆ ಹಾಕಿದ್ರೆ ಇದು ಆಗುತ್ತೆ, ಒಂಥರ ಸರಿಗೆ ಸ್ಮೆಲ್ ಬರುತ್ತೆ. ಅಂದರೆ ನಾವು ಹೆಚ್ಚಿನ ದಿವಸ ಇಡ್ಲಿಕ್ಕಾಗೋದಿಲ್ಲ. ಕೆಲವೊಂದು ಸರ್ತಿ ನಾವು ಈ ಥರ ಮಾಡಿಟ್ಕೊಂಡ್ರೆ ನಮಗೆ ಯಾವಾಗ ಬೇಕಾದಾಗ ನಾವು ಚೆನ್ನಾಗಿ ಸಾಂಬಾರು ಮಾಡ್ಕೊಳ್ಳೋಕ್ಕೆ ಪುಡಿ ರೆಡಿ ಆಗುತ್ತೆ. ಈಗ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಿದೆ ನಮ್ಮದು ಕಡಲೆಬೇಳೆ. ಈ ಟೈಮ್ನಲ್ಲೇ ನಾನು ಇದಕ್ಕೆ ಇವಾಗ ಧನಿಯನ್ನು ಹಾಕ್ತಾಯಿದ್ದೇನೆ. ನೋಡ್ಬೋದು ನೀವು. ಧನಿಯಾ ಹಾಕಿ ಒಂದು ಸ್ವಲ್ಪ ಅದನ್ನು ನಾವು ಸ್ಲೋ ಫ್ಲೇಮ್ನಲ್ಲಿ ಬಾಡಿಸ್ಕೊಂಡ್ರೆ ಅದು ಒಳ್ಳೆ ಪರಿಮಳ ಬರುತ್ತೆ ರೀ. ನೀವು ನೋಡ್ಬೋದು, ನಾವು ಇದನ್ನು ಬಾಡಿಸ್ಕೋಬೇಕಾದ್ರೆ ಕಡಲೆಬೇಳೆದು ಮತ್ತು ನಾವು ಹಾಕಿವಲ್ಲ ಮೆಂತ್ಯ, ಅದು ಒಳ್ಳೆಯ ಒಂದು ಫ್ಲೇವರ್ ಬರ್ತಾಯಿದೆ ನಮಗೆ. ಇದನ್ನು ಸ್ಲೋ ಫ್ಲೇಮ್ನಲ್ಲಿಟ್ಟೆ ನಾವು ನೋಡ್ಬೋದು. ನಮ್ಮದು ಒಂಚೂರು ಕಲರು ಚೇಂಜ್ ಆಗಿದೆ ಧನಿಯಾದು. ನಾನು ಈಗ ಜೀರಿಗೆಯನ್ನು ಹಾಕೋತಾ ಇದ್ದೇನೆ. ತುಂಬ ಸೀದು ಹೋಗಂಗೆ ಮಾಡಬೇಡ್ರಿ, ಯಾಕಂದರೆ ಟೇಸ್ಟ್ ಹೋಗಿಬಿಡುತ್ತೆ, ಅದು ಒಳ್ಳೆ ಟೇಸ್ಟ್ ಬರೋದಿಲ್ಲ. ನಾನು ಸ್ವಲ್ಪ ಜೀರಿಗೆ ಜಾಸ್ತಿನೇ ತೊಗೊಂಡಿದ್ದೀನಿ, ಯಾಕಂದರೆ ದೇಹಕ್ಕೆ ತಂಪಾಗಿರುತ್ತೆ ಮತ್ತು ಪಿತ್ತಿನಾಂಶ ಕಡಿಮೆ ಮಾಡುತ್ತೆ. ಹಾಗಾಗಿ ಜೀರಿಗೆಯನ್ನು ನಾನು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ. ಈ ಟೈಮ್ನಲ್ಲಿ ನಮ್ಮದು ಮೆಣಸಿನ್ಕಾಯಿ ಒಣಗಿದೆ ರೀ. ನೋಡ್ಬೋದು ನೀವು, ನಮ್ಮದು ಮೆಣಸಿನ್ಕಾಯಿ ತುಂಬ ಒಣಗಿದೆ ನೋಡಿರಿ. ಈ ಥರ ಬೇಗನೆ ಕಟ್ಟಾಗುತ್ತೆ. ಹಾಗಾಗಿ ಜಸ್ಟ್ ನಾವು ಬಿಸಿ ಮಾಡ್ಕೊಂಡ್ರೆ ಸಾಕು. ಇದು ನಮಗೆ ಇವಾಗ ರೆಡಿ ಆಗಿದೆ. ಇವಾಗ ನಾನು ಸ್ಟವನ್ನು ಆಫ್ ಮಾಡ್ಕೊತೀನಿ. ಈಗ ನಮ್ಮದು ಇದು ಸ್ವಲ್ಪ ಆರಿಸ್ಬಿಟ್ಟು ಪುಡಿ ಮಾಡೋಣ. ನೀವು ನೋಡ್ಬೋದು ನಮ್ಮದೆಲ್ಲ ಮಸಾಲ ಆಗಿದೆ. ನಾನು ಇದಕ್ಕೆ ಹಾಕೋತಾ ಇದ್ದೀನಿ. ಈಗ ಒಂಚೂರು ಆರಿದ ತಕ್ಷಣ ಪುಡಿ ಮಾಡೋಣ. ನೀವು ನೋಡ್ಬೋದು ನಾವು ಬಾಣಲೆ ಇಟ್ಕೊಂಡಿದ್ದೇವೆ. ನಾವು ಸಾಂಬಾರಿಗೆ ಮಾಡೋಕ್ಕೆ ನಮ್ಮದು ಬಾಣಲೆ ಬಿಸಿನೇ ಇದೆ. ಇವಾಗ ನಾನು ಆಯಿಲ್ ಹಾಕೋತಾ ಇದ್ದೇನೆ. ನೀವು ನೋಡ್ಬೋದು ನಾನೊಂದು 2 ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೇನೆ. ಸ್ವಲ್ಪನೇ ನಾನು ಸಾಸಿವೆಯನ್ನು ಹಾಕೋತಾ ಇದ್ದೇನೆ.
ಅವು ಸಿಡಿತಾ ಇದ್ದಾಗೆ ನಾನು ಇಲ್ಲಿ ಸಾಂಬಾರು ಈರುಳ್ಳಿ, ನಿಮಗೆ ಈ ಈರುಳ್ಳಿ ಸಿಕ್ಕೂರ್ನ ಆಗುತ್ತೆ, ಬೇರೆ ಈರುಳ್ಳಿ ಆದ್ರೂ ತೊಗೋಬೋದು, ಇದೇನು ಬೇಡ. ಯಾವುದಾದ್ರೂ ಸಣ್ಣಕ್ಕೆ ಹೆಚ್ಚು ಹಾಕೊಂಡ್ರೆ ಸಾಕು, ತುಂಬ ಟೇಸ್ಟಾಗಿ ಬರುತ್ತೆ. ನೀವೀಗ ನೋಡ್ಬೋದು ನಮ್ಮದು ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗಿದೆ. ಇವಾಗ ಈ ಟೈಮ್ನಲ್ಲಿ ನಾವು ಇದಕ್ಕೆ ಕರಿಬೇವು ಸೊಪ್ಪನ್ನು ಹಾಕೋಣ. ಈಗ ನಾವು ಟೊಮೆಟೊನ ಹಾಕೋಣ. ನೋಡ್ಬೋದು ನಮ್ಮದು ಟೊಮೆಟೊ ಹಾಕಿದೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಈ ಟೈಮ್ನಲ್ಲೇ ನಾವಿವಾಗ ಇದಕ್ಕೆ ಚೂರು ಅರಿಶಿನ ಹಾಕೋಣ, ಒಂದು 1/4 ಸ್ಪೂನಷ್ಟು, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ನಿಮಗೆ ಬೇಕಾದರೆ ನೀವು ಸಾಂಬಾರು ಈರುಳ್ಳಿನೇ ತಂದು ಹಾಕ್ಕೊಳ್ರಿ, ಇಲ್ಲ ಸಿಗಲ್ಲ ಅಂತಂದರೆ ಈ ಥರ ನಿಮ್ಮದು ಮನೇಲಿ ಸಣ್ಣ ಈರುಳ್ಳಿ ಇದ್ರೂ ಆಗುತ್ತೆ. ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಇದು ಪರಿಮಳ ಚೆನ್ನಾಗಿರುತ್ತೆ. ನಾವು ಈ ಥರ ಗೋಲ್ಡನ್ ಬ್ರೌನ್ ಮಾಡಿದಾಗೆ ಅದು ಚೆನ್ನಾಗಿರುತ್ತೆ. ಈಗ ನೀವು ನೋಡ್ಬೋದು ನಮ್ಮದು ಟೊಮೆಟೊ ಮೆತ್ತಗಾಗಿದೆ. ಈಗ ನಾನು ಹುಣಸೆ ರಸ ಇಟ್ಕೊಂಡಿದ್ದೆ ನೋಡಿರಿ, ಅದು ಹಾಕ್ತಾಯಿದ್ದೀನಿ. ಅದೊಂಚೂರು ಹಾಕಿ ಬಾಡಿಸೋಣ. ಇದು ಸಾಂಬಾರು ಮಾತ್ರ ತುಂಬ ಡಿಫ್ರೆಂಟ್ ಆಗಿರುತ್ತೆ ಮತ್ತು ಒಳ್ಳೆ ಟೇಸ್ಟ್ನೂ ಇರುತ್ತೆ. ನೀವು ಮನೆಯಲ್ಲಿ ಒಂದು ಸರ್ತಿ ಟ್ರೈ ಮಾಡಿ ನೋಡಿ. ನೀವು ನೋಡ್ಬೋದು ನಮ್ಮದು ಇದು ಸ್ವಲ್ಪ ಹುಣಸೆ ಹಣ್ಣು ಹಾಕಿಬಿಟ್ಟು ನಾವು ಚೆನ್ನಾಗಿದು ಮಿಕ್ಸ್ ಮಾಡಿದ್ದೇವೆ. ಇದು ಚೆನ್ನಾಗಿ ಹೊಂದ್ಕೊಂಡಾಗಿದೆ. ಇವಾಗ ನಾವು ಹೆಸರು ಬೇಳೆ ಬೇಯಿಸಿದೆ ನೋಡಿರಿ, ಅದನ್ನು ಹಾಕೋತಾ ಇದ್ದೀನಿ. ನೋಡ್ಬೋದು ತುಂಬ ಇದು ನೈಸಾಗಿ ಪೇಸ್ಟ್ ಥರ ಮಾಡ್ಕೊಂಡಿದ್ದೀನಿ. ಇದು ಚೆನ್ನಾಗಿ ನಾವು ಮಿಕ್ಸ್ ಮಾಡೋಣ. ಇವಾಗ ಮಿಕ್ಸ್ ಆಗ್ತಿದ್ದಂಗೆ ಸ್ವಲ್ಪ ಕುದೀತಾ ಇದ್ದಾಗೆ ನಮ್ಮದು ಸಾಂಬಾರು ಪುಡಿಯನ್ನು ಹಾಕೋಣ. ಸ್ವಲ್ಪ ನಾವು ನೀರು ಸೇರಿಸ್ಕೊಂಡಾಗಿದೆ. ಇವಾಗ ನಾವು ಚೆನ್ನಾಗಿ ಮಿಕ್ಸ್ ಮಾಡೋಣ. ಒಂದು ಕುದಿ ಚೆನ್ನಾಗಿ ಬರ್ತಾ ಇದ್ದ ಹಾಗೆಯೇ ನಾವು ಸಾಂಬಾರು ಪುಡಿ ಮಾಡಿಟ್ಕೊಂಡಿದ್ದೇವೆ ನೋಡಿರಿ, ಅದು ಹಾಕೋಣ. ಇದು ಅನ್ನಕ್ಕೆ ಮತ್ತು ಇಡ್ಲಿಗೆ ಚೆನ್ನಾಗಿರುತ್ತೆ. ಸಾಂಬಾರು ಗಟ್ಟಿ ಮಾಡಿದ್ರೆ ನೀವು ರೊಟ್ಟಿಗೆ ಚಪಾತಿಗೆ ಅದಕ್ಕೆಲ್ಲನೂ ಚೆನ್ನಾಗಿರುತ್ತೆ. ನೋಡ್ಬೋದು ನೀವು ನೋಡ್ಬೋದು ನಾನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೇನೆ. ಇವಾಗ ಪುಡಿ ಮಾಡ್ಕೊಳ್ಳೋಣ. ನೀವು ನೋಡ್ಬೋದು ನಮ್ಮದು ಪುಡಿ ರೆಡಿ ಆಗಿದೆ ನೋಡಿರಿ ಚೆನ್ನಾಗಿ. ನಾನು ಈಗ ನೀವು ನೋಡ್ಬೋದು ನಮ್ಮದು ಸಾಂಬಾರು ಪುಡಿ ರೆಡಿ ಆಗಿದೆ. ನೋಡ್ಬೋದು ಎಷ್ಟು ನೈಸಾಗಿ ಪುಡಿ ಆಗಿದೆ ಇದು. ನಾವು ಇದೇ ಪುಡಿಯನ್ನು 1-2 ಟೇಬಲ್ ಸ್ಪೂನಷ್ಟು ಹಾಕೊಳ್ಳೋಣ. ನೋಡ್ಬೋದು ನಾವು ಇವಾಗ ಸಾಂಬಾರು ಪುಡಿಯನ್ನು ಹಾಕೋತಾ ಇದ್ದೇವೆ 1-2 ಟೇಬಲ್ ಸ್ಪೂನಷ್ಟು. ನೋಡ್ಬೋದು ನಾವು 1-2 ಟೇಬಲ್ ಸ್ಪೂನಷ್ಟು ಪುಡಿ ಹಾಕ್ಕೊಂಡು ನೋಡ್ಬೋದು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಕುದಿಸಿದ್ರೆ ಸಾಕ್ರಿ. ಯಾಕಂದರೆ ನಮ್ಮದು ಈಗ ಮೊದಲನೇ ಎಲ್ಲ ನಾವು ಫ್ರೈ ಆಗಿದೆ ಅಲ್ರಿ, ಇದು ತುಂಬಾ ಬೇಯಿಸ್ದಂಗಿಲ್ಲ, ಅಂದರೆ ಅದರೊಳಗೆ ತುಂಬ ಟೇಸ್ಟ್ ಆಗಿರುತ್ತೆ. ನೋಡ್ಬೋದು ನೀವು ಈ ಸಾಂಬಾರು ಮಾತ್ರ ತುಂಬ ಒಳ್ಳೆ ಟೇಸ್ಟ್ ಆದಂಥ ಒಂದು ಸಾಂಬಾರು. ನೋಡ್ಬೋದು ನೀವು, ನಿಮಗೆ ಬೇಕಾದರೆ ಒಂಚೂರು ನೀರು ಬಿಸಿ ಮಾಡಿ ಹಾಕೋಬೋದು, ಚೆನ್ನಾಗಿ ಒಳ್ಳೆ ಟೇಸ್ಟ್ ಬರುತ್ತೆ ಇದು. ನೋಡ್ಬೋದು ನಮ್ಮದು ಸಾಂಬಾರು ಇವಾಗ ರೆಡಿ ಆಗಿದೆ. ಇವಾಗ ನಾನು ಸ್ಟವನ್ನು ಆಫ್ ಮಾಡ್ತೀನಿ. ನೀವು ನೋಡ್ಬೋದು ನಮ್ಮದು ಒಳ್ಳೆ ಸಾಂಬಾರು, ರುಚಿಯಾದಂಥ ಸಾಂಬಾರು ರೆಡಿಯಾಗಿದೆ. ನೀವು ಮನೆಯಲ್ಲಿ ಇದೇ ಥರ ಮಾಡ್ಕೊಳ್ಳಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.